ವಸತಿ ಪ್ರದೇಶ ಅದು ಗ್ರಾಮ ಇರಲಿ, ಗ್ರಾಮದ ಮಾನ್ಯತೆ ಇಲ್ಲದೆ ಹೋಗ್ಲಿ. ಯಾಕಂದ್ರೆ ತಾಂಡಗಳಿಗೆ ಹಿಂದೆ ಗ್ರಾಮದ ಮಾನ್ಯತೆ ಇರಲಿಲ್ಲ, ನಾವೀಗ ಅದನ್ನ ಕೊಡ್ತಾ ಇದ್ದೇವೆ. ಯಾವುದೇ ಇರಲಿ, ಅಲ್ಲಿ ಅವಶ್ಯ ಇರುವಷ್ಟು ಸ್ಮಶಾನ ಭೂಮಿ ಕೊಡಬೇಕು ಅನ್ನೋದು 10 ವರ್ಷದಿಂದ ಎಲ್ಲ ಸರ್ಕಾರ ಪ್ರಯತ್ನ ಮಾಡಿದೆ. ಹೈಕೋರ್ಟ್ನವರು ಕೂಡ ಇದನ್ನ ತುಂಬಾ ಬಹಳ ಬೆನ್ನತ್ತಿ ಮಾಡಿಸಿದ್ದಾರೆ. ಆದರೂ ಕೂಡ ಕೆಲವು ಕಡೆ ಇನ್ನೂ ನಾವು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಇರೋ ಭೂಮಿ ಎಲ್ಲ ನಾವು ರೈತರಿಗೆ ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತ ಕೊಟ್ಬಿಟ್ಟು ಕೊನೆಗೆ ಈಗ ಸ್ಮಶಾನಗಳಿಗೆ ಭೂಮಿ ಲಭ್ಯ ಇಲ್ಲದ ಹಾಗೆ ಆಗಿದೆ. ಸ್ಮಶಾನ ಭೂಮಿ ಕೊಡೋದಕ್ಕೋಸ್ಕರ ಈಗ ಕಳೆದ 3 ವರ್ಷದಲ್ಲಿ ಅಧ್ಯಕ್ಷರೇ ಸುಮಾರು 58 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೇವೆ. ಈಗ ಸ್ಮಶಾನಕ್ಕೆ ಎಲ್ಲ ಕೊಟ್ಟು ಕೊನೆಗೆ ಸ್ಮಶಾನಕ್ಕೆ ಖರೀದಿ ಮಾಡುವಂತ ಹಂತಕ್ಕೂ ಬಂದು ನಿಂತಿದ್ದೇವೆ. 58 ಕೋಟಿ ಖರ್ಚು ಮಾಡಿದ್ದೇವೆ ಖರೀದಿ ಮಾಡಲಿಕ್ಕೆ. ಸೊ ಎನಿವೆ, ಅದು ಒಂದು ಬದಿಗಿದ್ರು ಕೂಡ ಈಗ ಇವ್ರ ಕ್ಷೇತ್ರದಲ್ಲಿ ನನಗೆ ಬಂದಿರೋ ವರದಿ ಪ್ರಕಾರ ಅವರು 154 ವಸತಿ ಪ್ರದೇಶಗಳ ಪೈಕಿ 9 ಪ್ರದೇಶಗಳಿಗೆ ಸ್ಮಶಾನ ಲಭ್ಯ ಇಲ್ಲ ಅಥವಾ ಇರೋದು ದೂರ ಇದೆ, ಸೂಕ್ತ ಅಲ್ಲ ಅಂತ ನಾನು ಬಂದಿರುವಂತಹ ವರದಿ. ಈಗ 9 ಪೈಕಿ 2 ಗ್ರಾಮಕ್ಕೆ ಆ ಗ್ರಾಮದ ಮಿತಿಯಲ್ಲೇ ಸರ್ಕಾರಿ ಭೂಮಿ ಲಭ್ಯ ಇದೆ. ಅದನ್ನ ಇನ್ನೊಂದು ವಾರದ ಒಳಗಡೆ ಅವರಿಗೆ ನಾನು ಸ್ಮಶಾನಕ್ಕೆ ರಿಸರ್ವ್ ಮಾಡಲಿಕ್ಕೆ DC ಅವರಿಗೆ ಆಲ್ರೆಡಿ ಆದೇಶ ಬೆಳಿಗ್ಗೆ ಕೊಟ್ಟಿದ್ದೇವೆ. ಇನ್ನ 7 ವಸತಿ ಪ್ರದೇಶಗಳಿಗೆ ಆ ವಸತಿ ಪ್ರದೇಶ ಅಂದ್ರೆ ಆ ಗ್ರಾಮದ ವ್ಯಾಪ್ತಿಯಲ್ಲಿ ಲಭ್ಯ ಇಲ್ಲ, ಪಕ್ಕದ ಗ್ರಾಮದಲ್ಲಿ ಲಭ್ಯ ಇದೆ. ಅದನ್ನು ಕೂಡ ಇನ್ನು ಬರೋ ವಾರದಲ್ಲಿ ಪಕ್ಕದ ಗ್ರಾಮದಲ್ಲಿ ಇರೋದನ್ನು ರಿಸರ್ವ್ ಮಾಡೋಣ. ಜನ ಒಪ್ಪಬಹುದು, ಬಿಡಬಹುದು, ದೂರ ಆಗುತ್ತೆ ಅಂತ ಹೇಳ್ಬಹುದು, ಬಟ್ ಕನಿಷ್ಠ ಒಂದು ವ್ಯವಸ್ಥೆಯನ್ನಾದ್ರೂ ನಾವು ಮಾಡಿ ಕೊಡೋಣ. ಸೊ ಈ ಪ್ರಕಾರವಾಗಿ 9 ಇಲ್ಲದೆ ಇರುವಂತಹದಕ್ಕೆ ಬರುವ ಒಂದು 15 ದಿನದ ಒಳಗಡೆ ಒಂದು ಕಾದಿರಿಸುವಂತಹದನ್ನ ಮಾಡೋಣ. ಅದು ಅಲ್ಲದೆ ಅದು ಸೂಕ್ತ ಅಲ್ಲ ಅಂತ ಕಂಡು ಬಂದ ಸಂದರ್ಭದಲ್ಲಿ DC ಅವರು ಸ್ಥಳೀಯವಾಗಿ ಯಾರಾದ್ರೂ ಖಾಸಗಿಯವರು ಕೊಡೋ ಆಗಿದ್ರೆ, ನಮಗೆ ಎಟುಕುವ ದರದಲ್ಲಿ ಸಿಗುವ ಆಗಿದ್ರೆ ಅದನ್ನ ಪ್ರಸ್ತಾವನೆ ಕಳಿಸ್ಲಿಕ್ಕೂ ನಾನು ಹೇಳ್ತೇನೆ, ಅದಕ್ಕೂ ಕೂಡ ನಾವು ಒದಗಿಸ್ಕೊಡ್ತೇವೆ. ಎರಡನೇದು ಅವ್ರು ಕೇಳಿದ ಪ್ರಶ್ನೆ, ಅದಕ್ಕೆ ಕಾಂಪೌಂಡ್ ನೀರಿನ ವ್ಯವಸ್ಥೆ ಅದು ನಾವು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಅವರು ಆ ಎಲ್ಲ ಸೌಲಭ್ಯಗಳನ್ನ ಕೊಡಬೇಕಾಗುತ್ತೆ. ನರೇಗಾದಲ್ಲಿ ಅದೆಲ್ಲದಕ್ಕೂ ಕೂಡ ಸ್ಟ್ಯಾಂಡರ್ಡ್ ಎಸ್ಟಿಮೇಟೇ ಇದೆ. ಕಾಂಪೌಂಡ್ ಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಡುವಂತಹದ್ದು ಗ್ರಾಮ ಪಂಚಾಯತಿಯವ್ರು ಮಾಡಿಕೊಡ್ಬೇಕು. ನಾನು ಅವರಿಗೆ DC ಅವರಿಗೆ ಹೇಳ್ತೇನೆ, CO ಅವರಿಗೆ ಸೂಚನೆ ಕೊಡ್ಲಿಕ್ಕೆ ಇದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ನರೇಗಾ ಕಾರ್ಯಕ್ರಮ ಉಪಯೋಗಿಸಿ ಮಾಡ್ಲಿಕ್ಕೆ.